ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ಬೀದರ್ ರೈಲ್ವೆ ಸ್ಟೇಷನ್ನು, ಕರ್ನಾಟಕದ ಕಿರೀಟ ಬೀದರಲ್ಲಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ದೆ ಬುಕ್ಕಿಂಗ್ ಕೌಂಟ್ರು, ಅನ್ರಿಸರ್ವ್ ಟಿಕೆಟ್ ಕೌಂಟ್ರು. ನನಗೆ ಬೀದರ್ ರೈಲ್ವೆ ಸ್ಟೇಷನಲ್ಲಿ ಏನು ಇಷ್ಟ ಆಯ್ತು ಅಂದರೆ, ನೋಡಿ, ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ನೋಡಿ, ಬೀದರ್ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗ್ತಿದೆ. ಈ ರೈಲ್ವೆ ಸ್ಟೇಷನ್ನು SCR ಝೋನಲ್ಲಿ ಬರುತ್ತೆ, ಸೌತ್ ಸೆಂಟ್ರಲ್ ರೈಲ್ವೇದಲ್ಲಿ. ಸಿಕಿಂದ್ರಾಬಾದ್ ಡಿವಿಷನಲ್ಲಿ ಬರುತ್ತೆ. ಇಲ್ಲಿ ಕಾಣಿಸ್ತಿರೋ ಡೆಮೋ ಟ್ರೈನ್ ಬಂದುಬಿಟ್ಟು ಬೀದರಿಂದ ನಮ್ಮ ಕಲಬುರಗಿ ಗುಲ್ಬರ್ಗಕ್ಕೆ ಹೋಗೋ ಡೆಮೋ ಟ್ರೈನು. ಇದು ಹೋಗ್ತಿದ್ದಂಗೆ ನಮ್ಮ ಟ್ರೈನ್ ಬರುತ್ತೆ, ಹಜೂರ್ ಸಾಬ್ ನಾಂದೇಡಿಂದ ಬೆಂಗಳೂರು KSR ಬೆಂಗಳೂರಿಗೆ ಹೋಗೋ ಟ್ರೈನು 16594. ನೋಡಿ, ನಮ್ಮ ಟ್ರೈನು 11 ಗಂಟೆ 59 ನಿಮಿಷಕ್ಕೆ ಬರ್ಬೇಕಾಗಿರೋದು 1 ಗಂಟೆ 50 ನಿಮಿಷಕ್ಕೆ ಬರ್ತಿದೆ ಬೀದರ್ ರೈಲ್ವೆ ಸ್ಟೇಷನ್ಗೆ. ವ್ಯಾಗ್ WAG 7 ಲೋಕ ಇದೆ. ಬನ್ನಿ, ಈಗ ಸುಮಾರು 51 ಮಿನಿಟ್ಸ್ ಲೇಟಾಗಿ ನಮ್ಮ ಟ್ರೈನ್ ಬೀದರ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಂದ ಈ ಟ್ರೈನು ಟೋಟಲು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಮತ್ತು ಕರ್ನಾಟಕ, ಮತ್ತು ಆಂಧ್ರ, ಮತ್ತು ಕರ್ನಾಟಕಕ್ಕೆ ಬಂದು ಎಂಡ್ ಆಗುತ್ತೆ ನಮ್ಮ ರಾಜಧಾನಿಯಲ್ಲಿ. ಈ ಟ್ರೈನ್ ರೂಟು ಬೀದರಿಂದ ನೋಡ್ಕೊಂಡ್ರೆ ಬೀದರು, ಜಹೀರಾಬಾದು, ವಿಕಾರಾಬಾದು ಜಂಕ್ಷನ್ನು, ತಾಂಡೂರು, ಸೇಡಮ್ಮು, ಚಿತ್ತಾಪುರ, ನಾಲ್ವಾರು, ಯಾದಗಿರಿ, ಸೈದಾಪುರ, ಕೃಷ್ಣ ಜಂಕ್ಷನ್ನು, ರಾಯಚೂರು, ಮಂತ್ರಾಲಯ, ಗುಂತ್ಕಲ್ ಮೇಲೆ ಬೆಂಗಳೂರಿಗೆ ಹೋಗಿ ತಲುಪುತ್ತೆ. ಟೋಟಲ್ 8 ನಿಮಿಷ ಹಾಲ್ಟ್ ಆಗಿಬಿಟ್ಟು 1 ಗಂಟೆ 58 ನಿಮಿಷಕ್ಕೆ, ಅಂದರೆ 1 ಅವರ್ ಲೇಟಾಗಿ ಬೀದರಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಜಹೀರಾಬಾದ್, ಇದು ತೆಲಂಗಾಣದಲ್ಲಿ ಬರುತ್ತೆ. 1 ಗಂಟೆ 56 ನಿಮಿಷ ತೋರಿಸ್ತಿದೆ ಇದರಲ್ಲಿ. ಫ್ರೆಂಡ್ಸ್, ವಿಡಿಯೋ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಕಾಮೆಂಟ್ ಮಾಡ್ತಿಲ್ಲ. ಯಾಕೆ ನಿಮಗೆ ವಿಡಿಯೋ ಇಷ್ಟ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ? ಯಾಕಂದರೆ ಕಾಮೆಂಟ್ಗಳು ಜಾಸ್ತಿ ಬರ್ತಿಲ್ಲ, ಹಾಗೆ ಲೈಕ್ಸು ಜಾಸ್ತಿ ಬರ್ತಿಲ್ಲ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಕಾಮೆಂಟ್ ಮಾಡಿ ಹೇಳಿ, ಚೆನ್ನಾಗಿ ಮಾಡ್ತಿಲ್ಲ ನೀವು ಅಂತ. ಅದನ್ನು ತಿದ್ಕೊಂತೀವಿ, ನಿಮ್ಗೆ ಇಷ್ಟ ಆಗೋ ಥರ ಮಾಡ್ತೀವಿ. ಚೆನ್ನಾಗಿದ್ದರೂ ಕಾಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೀದರಿಂದ ಯಾರ್ಯಾರು ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಯ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ಸುಮಾರು 2 ಅವರ್ಸ್ ಲೇಟಾಗಿ ಜಹೀರಾಬಾದ್ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಜಹೀರಾಬಾದ್ ಬಂದುಬಿಟ್ಟು ತೆಲಂಗಾಣದಲ್ಲಿ ಬರುತ್ತೆ. ಸುಮಾರು 2 ಅವರ್ಸ್ ಲೇಟು, ಅಂದರೆ 12:29ಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 2 ಗಂಟೆ 26 ನಿಮಿಷಕ್ಕೆ ಬರ್ತಿದೆ.
ಸೊ ಇನ್ನು 4 ನಿಮಿಷ, ಇನ್ನು 3 ನಿಮಿಷ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ರೌಂಡ್ ಫಿಗರ್ 2 ಅವರ್ಸ್ ಅಂತ ಹೇಳ್ತಿದ್ದೀನಿ. ಜಹೀರಾಬಾದಿಂದ ಯಾರ್ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಹಾಯ್ ಅಂತ ಕಾಮೆಂಟ್ ಮಾಡಿ. ಜಹೀರಾಬಾದ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ನಂಬರ್ 1. ಜಹೀರಾಬಾದಿಂದ ನಮ್ಮ ಟ್ರೈನ್ ಹೊರಟಿದೆ. ನೋಡಿ ಸದ್ಯದ ಪರಿಸ್ಥಿತಿ ನಮ್ಮ ಟ್ರೈನಿಂದು ಫುಲ್ಲು ವರಸ್ಟ್ ಆಗಿದೆ, ಬಟ್ ಖಾಲಿ ಇದೆ ಟ್ರೈನು. ನಮ್ಮದು ಬೋಗಿ ಬಂದುಬಿಟ್ಟು S3. ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಟ್ರೈನ್ ಈಗ ವಿಕಾರಾಬಾದ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. 2 ಗಂಟೆಗೆ ಬರ್ಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 20 ನಿಮಿಷಕ್ಕೆ ಬರ್ತಿದೆ. ಸೊ ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ ನಮ್ಮ ಟ್ರೈನು, ಮತ್ತು ರಿವರ್ಸಲ್ ಆಗಿಬಿಟ್ಟು ತಾಂಡೂರು, ಸೇಡಮ್ಮು, ಚಿತ್ತಾಪುರ, ನಾಳ್ವಾರ್, ಯಾದಗಿರಿ, ಕೃಷ್ಣ ಜಂಕ್ಷನ್ನು, ರಾಯಚೂರು ಮೇಲೆ ಬೆಂಗಳೂರಿಗೆ ಹೋಗಿ ಸೇರುತ್ತೆ. ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನೋ ಗೊತ್ತಿಲ್ಲ. ಇಲ್ಲಿ ಲೋಕೋ ಚೇಂಜ್ ಇದೆ, ಅಲ್ಲ ಸಾರಿ ಲೋಕೋ ರಿವರ್ಸಲ್ ಇದೆ. ಈಗ ಬಂದಿದ್ದು ವ್ಯಾಕ್ 7 ಯಾವ ಲೋಕೋ ಆಗ್ತಾನಂತ ಹೇಳ್ತೀನಿ ನಿಮಗೆ. ವಿಕಾರಾಬಾದ್ ಜಂಕ್ಷನ್. ಫ್ರೆಂಡ್ಸ್, ವಿಕಾರಾಬಾದ್ ಜಂಕ್ಷನ್ನು ಪ್ಲಾಟ್ಫಾರ್ಮ್ ನಂಬರ್ 1. ಇದು ರಿನೋವೇಷನ್ ಆಗ್ತಿದೆ ರೈಲ್ವೆ ಸ್ಟೇಷನ್ನು, ಎಲ್ಲ ವರ್ಕ್ಸ್ ಎಲ್ಲ ನಡೀತಿದೆ. ಇಲ್ಲಿ ವೆಜ್ ಪಲಾವ್ ಅಂತ ಸೇಲ್ ಮಾಡ್ತಿದ್ರು. ನೋಡೋಣ, ಟೇಸ್ಟ್ ನೋಡೋಣ ಅಂತ ತಗೊಂಡಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಫ್ರೆಂಡ್ಸ್, ಒಂದು ರೇಂಜಿಗೆ ತಿನ್ಬೋದು. ಸುಮಾರು 1 ಅವರ್ 10 ಮಿನಿಟ್ಸ್ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದ. 3:20ಕ್ಕೆ ಬಂದವನು ವಿಕಾರಾಬಾದ್ ಜಂಕ್ಷನ್ಗೆ 4 ಗಂಟೆ 45 ನಿಮಿಷಕ್ಕೆ ಹೊರಟಿದೆ ವಿಕಾರಾಬಾದ್ ಜಂಕ್ಷನಿಂದ. ಟೋಟಲು 2 ಗಂಟೆಗೆ ಬಂದು 2 ಗಂಟೆ 10 ನಿಮಿಷಕ್ಕೆ ಹೋಗ್ಬೇಕಾಗಿರೋ ನಮ್ಮ ಟ್ರೈನು 3:20ಕ್ಕೆ ಬಂದು 4 ಗಂಟೆ 45 ನಿಮಿಷಕ್ಕೆ ಹೊರಟಿದೆ ವಿಕಾರಾಬಾದ್ ಜಂಕ್ಷನಿಂದ. ನೋಡಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆ ಅಲ್ಲ, ಇದು ನಾವು ಬಂದಿದ್ದ ರೂಟು ಬೀದರಿಂದ ಬಂದಿದ್ದ ರೂಟು. ಇದು ಸಿಂಗಲ್ ಟ್ರ್ಯಾಕು. ಈಗ ನಾವು ಹೋಗ್ತಿರೋದು ಯಾದಗಿರಿ ಸೈಡು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಾಂಡೂರು ಔಟರಲ್ಲಿದೆ. ನಮ್ಮ ಟ್ರೈನ್ ಈಗ ತಾಂಡೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. 5 ಗಂಟೆ 26 ನಿಮಿಷಕ್ಕೆ ತಾಂಡೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸುಮಾರು 2 ಗಂಟೆ 59 ನಿಮಿಷಕ್ಕೆ ಬಂದು 3 ಗಂಟೆಗೆ ಹೊರಡಬೇಕಾಗಿರೋ ಟ್ರೈನು 5 ಗಂಟೆ 22 ನಿಮಿಷಕ್ಕೆ ಬಂದು 5 ಗಂಟೆ 26 ನಿಮಿಷಕ್ಕೆ ತಾಂಡೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಸೇಡಮ್ಮು, ನಮ್ಮ ಕರ್ನಾಟಕಕ್ಕೆ ಸ್ವಾಗತ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ಸೇಡಮ್ ರೈಲ್ವೆ ಸ್ಟೇಷನ್ ಔಟರಲ್ಲಿದೆ. ಇದು ನದಿನಾ ಇಲ್ಲ ಹಳ್ಳನ ಅಂತ ಗೊತ್ತಿಲ್ಲ. ಸೇಡಮಿಂದ ಯಾರ್ಯಾರು ನೋಡ್ತಿದ್ದೀರಾ, ಇದು ಯಾವ ನದಿನಾ ಇಲ್ಲ ಹಳ್ಳನ ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ನಮ್ಮ ಟ್ರೈನ್ ಈಗ ಸೇಡಂ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗಿದೆ. 5:57 ಸೇಡಂ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ಡಿಸೈನ್ ನೋಡಿ ಛತ್ರಿ ಥರ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೇಡಂ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ನಂಬರ್ 1. 1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಸೇಡಂ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಿತ್ತಾಪುರ. ಫ್ರೆಂಡ್ಸ್, ಸೇಡಮಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಾಲ್ಕೈದ್ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ಚಿತ್ತಾಪುರ ಔಟರಲ್ಲಿ ಕ್ರಾಸ್ ಓವರ್ ಆಗ್ತಿದೆ, ಜಿಂಗ್ ಆಗ್ತಿದೆ ಯಾವುದೋ ಟ್ರೈನು. ಇನ್ನೊಂದಾಯಿತು, 2 ಟ್ರೈನು ಕ್ರಾಸ್ ಆಗ್ತಿದೆ. ಯಾವುದು ಅಂತ ಗೊತ್ತಾಗ್ತಿಲ್ಲ, ಚೆಕ್ ಮಾಡಿದ್ರೂ ಗೊತ್ತಾಗಲಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ಚಿತ್ತಾಪುರ ರೈಲ್ವೆ ಸ್ಟೇಷನ್ಗೆ ಒಳಗೆ ಹೋಗ್ತಿದೆ, ಔಟರಲ್ಲಿದೆ. ಚಿತ್ತಾಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ಸುಮಾರು 2 ಗಂಟೆ 7 ನಿಮಿಷ ತಡವಾಗಿ ಚಿತ್ತಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. 4 ಗಂಟೆ 9 ನಿಮಿಷಕ್ಕೆ ಬರಬೇಕಾಗಿತ್ತು, 6 ಗಂಟೆ 17 ನಿಮಿಷಕ್ಕೆ ಚಿತ್ತಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಈಗ ಇಲ್ಲಿ 1 ನಿಮಿಷ ಹಾಲ್ಟ್ ಇರೋದು, ನೋಡೋಣ ಎಷ್ಟೊತ್ತು ನಿಲ್ಲಿಸ್ತಾನೆ ಅಂತ ಹೇಳ್ಬಿಟ್ಟು. ಚಿತ್ತಾಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ನಂಬರ್ 2. ನೋಡಿ ಫ್ರೆಂಡ್ಸ್, ನನ್ನ ಕೋಚ್ S3 KS ಕ್ರಾಂತಿವೀರಿ ಸಂಗೊಳ್ಳ ರಾಯಣ್ಣ, ಬೆಂಗಳೂರು ಟು ನಾಂದೇಡ್. ಚಿತ್ತಾಪುರದಿಂದ ನಮ್ಮ ಟ್ರೈನ್ ಹೊರಟಿದೆ. ಚಿತ್ತಾಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸುಮಾರು 11 ನಿಮಿಷ ಹಾಲ್ಟ್ ಆಗಿತ್ತು ಚಿತ್ತಾಪುರದಲ್ಲಿ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಾಲ್ವಾರು. ಇದು ಬಂದುಬಿಟ್ಟು ಗುಂತಕಲ್ಲು ಮುಂಬೈ ಮೈನ್ ಲೈನಲ್ಲಿ ಬರುತ್ತೆ, ಚೆನ್ನೈ ಮುಂಬೈ ಮೈನ್ ಲೈನಲ್ಲಿ. ಸೊ ವಾಡಿ ಎ ಕ್ಯಾಬಿನ್ ಮೂಲಕ ನಮ್ಮ ಟ್ರೈನು ಮೈನ್ ಲೈನಿಗೆ ಜಾಯಿನ್ ಆಗುತ್ತೆ. ನಮ್ಮ ಟ್ರೈನ್ ಈಗ ನಾಲ್ವಾರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಿದೆ. ಕತ್ಲು, ಲೈಟಿಂಗ್ಸ್ ಇಲ್ಲ, ಲೈಟಿಂಗ್ಸ್ ಇದೆ ಅಲ್ಲೊಂದು ಇಲ್ಲೊಂದಿದೆ, ಪೂರ್ತಿ ಪ್ಲ್ಯಾಟ್ಫಾರಮ್ ಪೂರ್ತಿ ಲೈಟಿಂಗ್ಸ್ ಇಲ್ಲ. ನಾಲ್ವಾರ ರೈಲ್ವೆ ಸ್ಟೇಷನ್ 4 ಗಂಟೆ 59 ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 7 ಗಂಟೆ 11 ನಿಮಿಷಕ್ಕೆ ನಾಲ್ವಾರ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಪ್ಲಾಟ್ಫಾರಮ್ 1 ನಾಲ್ವಾರ ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನ್ ಈಗ ನಾಲ್ವಾರ ರೈಲ್ವೆ ಸ್ಟೇಷನಿಂದ ಹೊರಟಿದೆ.
4 ನಿಮಿಷ ಹಾಲ್ಟ್ ನಂತರ ನಾಲ್ವಾರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಾದಗಿರಿ. ನಮ್ಮ ಟ್ರೈನ್ ಈಗ ಸುಮಾರು 2 ಗಂಟೆ 12 ನಿಮಿಷ ಲೇಟಾಗಿ ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ಫುಲ್ ಆಗೋ ಚಾನ್ಸಸ್ ಇದೆ. ಪ್ಯಾಸೆಂಜರ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ದಾರೆ ಯಾದಗಿರಿ ರೈಲ್ವೆ ಸ್ಟೇಷನಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1. ನಮ್ಮ ಟ್ರೈನು ಯಾದಗಿರಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಯಾದಗಿರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಟ್ರೈನ್ ಈಗ ಸೈದಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸುಮಾರು 2 ಗಂಟೆ 12 ನಿಮಿಷ ತಡವಾಗಿ ಸೈದಾಪುರ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬರ್ತಿದೆ. ಎಂಟ್ರಿ ಆಯಿತು. ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಷ್ಟೊಂದು ಪ್ಯಾಸೆಂಜರ್ಸ್ ಏನು ಕಾಣಿಸ್ತಿಲ್ಲ ಯಾದಗಿರಿಯಲ್ಲಿದ್ದಷ್ಟು. ಮೇ ಬಿ ರಾಯಚೂರು ಅಥವಾ ಮಂತ್ರಾಲಯ ರೋಡಲ್ಲಿ ಫುಲ್ ಆಗ್ಬೋದು ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈದಾಪುರ. ನಮ್ಮ ಟ್ರೈನ್ ಈಗ ಸೈದಾಪುರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. 2 ನಿಮಿಷ ಹಾಲ್ಟ್ ನಂತರ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಕೃಷ್ಣ ಜಂಕ್ಷನ್. ಅದು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣದಲ್ಲಿ ಬರುತ್ತೆ. ತೆಲಂಗಾಣನೇ ಅನಿಸುತ್ತೆ ಅದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೃಷ್ಣ ಜಂಕ್ಷನ್ಗೆ ಬಂದಿದೆ. ಇದು ಬಂದುಬಿಟ್ಟು ತೆಲಂಗಾಣ ಸ್ಟೇಟಲ್ಲಿ ಬರುತ್ತೆ. ಇದನ್ನು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಗುಂತ್ಕಲಿಂದ ಮುಂಬೈ, ಈಗ ನಾವು ಹೋಗ್ತಿರೋ ಲೈನ್ ಒಂದು, ಬಂದಿದ್ದ ಲೈನ್ ಒಂದು. ಇನ್ನೊಂದು ಮುನಿರಾಬಾದ್ ಜಂಕ್ಷನ್ ಇದೆಯಲ್ಲ ಹೊಸಪೇಟೆ ಹತ್ರ, ಅಲ್ಲಿಂದ ಮೆಹಬೂಬ್ ನಗರ್ಗೆ ಒಂದು ಲೈನು ಇದೆ. ಸೊ ಅದಿನ್ನೂ ಪೂರ್ತಿ ಆಗಿಲ್ಲ. ಬಟ್ ಇಲ್ಲಿ ಕೃಷ್ಣ ಜಂಕ್ಷನಿಂದ ಮೆಹಬೂಬ್ ನಗರ್ಗೆ ಆಲ್ರೆಡಿ ಒಂದು ಲೈನ್ ಇದೆ. ಟ್ರೈನ್ಸ್ ಅಡ್ಡಾಡ್ತಿದ್ದಾವೆ. ಕೃಷ್ಣ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಕೃಷ್ಣ ಜಂಕ್ಷನಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಕೃಷ್ಣ ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ರಾಯಚೂರು. ರಾಯಚೂರು ನಿಯರ್ ಇದ್ದೀವಿ. ಇಲ್ಲೊಂದು ನದಿ ಇದೆ. ಇದು ಯಾವ ನದಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ರಾಯಚೂರು ರೈಲ್ವೆ ಸ್ಟೇಷನ್ ಔಟರಲ್ಲಿದೆ. ರಾಯಚೂರು ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಸುಮಾರು 2 ಗಂಟೆ 26 ನಿಮಿಷ ತಡವಾಗಿ ರಾಯಚೂರು ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ಪ್ಲ್ಯಾಟ್ಫಾರ್ಮ್ 1 ರಾಯಚೂರು ರೈಲ್ವೆ ನಿಲ್ದಾಣ. ಪ್ಯಾಸೆಂಜರ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ದಾರೆ. ಇಲ್ಲಿ ತುಂಬ ಜನ ಬೋರ್ಡಿಂಗ್ ಆಗ್ತಿದ್ದಾರೆ. ರಾಯಚೂರು ಜಂಕ್ಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಂತ್ರಾಲಯ ರೋಡ್. ರಾಯಚೂರು ಇಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಾರಿ, ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಮಟ್ಮಾರಿ ಅಂತ ಹೇಳ್ಬಿಟ್ಟು, ಮಂತ್ರಾಲಯ ರೋಡಲ್ಲ, ತುಂಗಭದ್ರಾ ನದಿನ ಕ್ರಾಸ್ ಮಾಡ್ತಿದೆ ನಮ್ಮ ಟ್ರೈನ್ ಈಗ. ಇನ್ನೇನು ನಿಯರ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನು. ಅದು ಮಟ್ಮಾರಿ ಅನ್ನೋ ರೈಲ್ವೆ ಸ್ಟೇಷನ್ ತೋರ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಡೋರಾಗಿ ಫುಲ್ ಜನ ಇದ್ದರು. ಜನರಲ್ ಅವರೆಲ್ಲ ಇದ್ರಲ್ಲಿ ಹತ್ಕೊಂಡ್ಬಿಟ್ಟಿದ್ರು. ತುಂಗಭದ್ರಾ ನದಿ ಕ್ರಾಸ್ ಮಾಡ್ತಿದೆ ಈಗ ನಮ್ಮ ಟ್ರೈನು.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. 7 ಗಂಟೆ 13 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 9 ಗಂಟೆ 29 ನಿಮಿಷಕ್ಕೆ ಬಂದಿದೆ ಮಂತ್ರಾಲಯ ರೋಡ್ಗೆ. ಇಲ್ಲಿ ಫುಲ್ ಪ್ಯಾಕ್ ನೋಡಿ ಫ್ರೆಂಡ್ಸ್, ಜನರಲ್ ಅವರೆಲ್ಲ ಒಳಗೆ ಬಂದುಬಿಟ್ಟಿದ್ದಾರೆ. ಫ್ರೆಂಡ್ಸ್, ಟೈಮ್ ಈಗ 4 ಗಂಟೆ 34 ನಿಮಿಷ. ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದ್ದೀವಿ. ಯಾಕಂದರೆ ರಾತ್ರಿ ಮಂತ್ರಾಲಯ ರೋಡಲ್ಲಿ ಫುಲ್ ಪ್ಯಾಕ್ ಆಗಿಬಿಡ್ತು ಟ್ರೈನು. ಜನರಲ್ ಅವರೆಲ್ಲ ಫುಲ್ಲು ಬಂದುಬಿಟ್ಟಿದ್ರು ಒಳಗಡೆ. ಸೊ ನಾನು ಇನ್ನೇನು ಮಾಡೋ ಪರಿಸ್ಥಿತಿ ಇರಲಿಲ್ಲ. ನಂದು ಅಪ್ಪರ್ ಬರ್ತಿತ್ತು, ಸೈಡ್ ಅಪ್ಪರು. ಸೊ ಹೋಗಿ ಮಲ್ಕೊಂಬಿಟ್ಟೆ. ಈಗ ಎದ್ದು ನೋಡ್ತೀನಿ, ಇದು ಬೆಂಗಳೂರು ಕಂಟೋನ್ಮೆಂಟ್ ಔಟರಲ್ಲಿತ್ತು ನಮ್ಮ ಟ್ರೈನು. ಬೆಂಗಳೂರು ಕಂಟೋನ್ಮೆಂಟ್ ಪ್ಲ್ಯಾಟ್ಫಾರಮ್ ನಂಬರ್ 1. ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್. ನೋಡೋಣ, 4 ಗಂಟೆ 10 ನಿಮಿಷಕ್ಕೆ ಹೋಗ್ಬೇಕಾಗಿರೋ ನಮ್ಮ ಟ್ರೈನು KSR ಬೆಂಗಳೂರಿಗೆ ಎಷ್ಟೊತ್ತಿಗೆ ಹೋಗುತ್ತಂತ ನೋಡೋಣ. ನಾಲ್ಕು ಗಂಟೆ 36 ನಿಮಿಷಕ್ಕೆ ನಮ್ಮ ಟ್ರೈನು ಬೀದರ್ ಟು KSR ಬೆಂಗಳೂರು, ಹಜೂರ್ ಸಾಹೇಬ್ ನಾಂದೇಡ್ ಟು KSR ಬೆಂಗಳೂರು. ನಮ್ಮ ಟ್ರೈನ್ 16594. 4 ಗಂಟೆ 36 ನಿಮಿಷಕ್ಕೆ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದಿದೆ. ಸುಮಾರು 4 ಗಂಟೆ 10 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 36 ಮಿನಿಟ್ಸ್ ಲೇಟಾಗಿ ಬಂದಿದೆ. ಪರವಾಗಿಲ್ಲ, ಒಳ್ಳೆ ಪಿಕಪ್ ಮಾಡಿದ್ರು. 2 hours 20 ಮಿನಿಟ್ಸ್ ಲೇಟ್ ಇದ್ದವರು 36 ಮಿನಿಟ್ಸ್ಗೆ ಲೇಟಾಗಿ ಬಂದು ತಗೊಂಬಂದಿದ್ದಾರೆ. ಇದು ಬೆಸ್ಟ್ ಟ್ರೈನು ಬೀದರಿಂದ ಬೆಂಗಳೂರಿಗೆ ಬರೋದಕ್ಕೆ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ನಮ್ಮ ಬೆಂಗಳೂರು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಒಳ್ಳೆ ವೀಡಿಯೋನ ತರ್ತೀನಿ. ನಾನು ಬೀದರ್ಗೆ ಹೆಂಗೆ ಹೋದೆ ಅಂತ ಹೇಳ್ಬಿಟ್ಟು ಆ ಟ್ರೈನ್ ವೀಡಿಯೋನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಬರುತ್ತೆ. ನಿಮಗೆ ಯಾವ ಟ್ರೈನ್ ವೀಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೂ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಮಾಡ್ಬೇಕಂತ ಹೇಳಿದ್ರೆ ನಾವು ಆ ಥರ ಮಾಡ್ತೀವಿ.